2021ರಲ್ಲಿ ಸನ್ಯಾಸತ್ವ ಸ್ವೀಕರಿಸಿದ ಮಹಮ್ಮದ್ ನಿಸಾರ್ ಲಿಂಗಾಯತ ಧರ್ಮಕ್ಕೆ ಮಾರು ಹೋಗಿ ಸ್ವೀಕರಿಸಿದ್ದೇನೆ ಅಂತ 2019ರಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡಿದ್ದೆ. ಬಸವಪ್ರಭು ಸ್ವಾಮೀಜಿಯಿಂದ ದೀಕ್ಷೆಯನ್ನ ಪಡೆದುಕೊಂಡಿದ್ದೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಜಲಿಂಗ ಸ್ವಾಮೀಜಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2019ರಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನ ನಾನು ಪಡೆದುಕೊಂಡಿದ್ದೆ. ಬಸವಪ್ರಭು ಸ್ವಾಮೀಜಿಯಿಂದ ದೀಕ್ಷೆಯನ್ನ ಪಡೆದುಕೊಂಡಿದ್ದೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಜಲಿಂಗ ಸ್ವಾಮೀಜಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಮ್ಮದ್ ನಿಸಾರ್ ಅಲಿಯಾಸ್ ನಿಜಲಿಂಗಪ್ಪ ಸ್ವಾಮೀಜಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. 2021ರಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿದ ಬಳಿಕ ಲಿಂಗಾಯತ ಧರ್ಮಕ್ಕೆ ಮಾರು ಹೋಗಿ ಅಲ್ಲಿ ನಾನು ಸ್ವೀಕಾರ ಮಾಡಿದ್ದೆ. 2019ರಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನು ನಾನು ಪಡೆದುಕೊಂಡಿದ್ದೆ. ಬಸವಪ್ರಭು ಸ್ವಾಮೀಜಿಯಿಂದ ದೀಕ್ಷೆಯನ್ನ ಪಡೆದುಕೊಂಡಿದ್ದೆ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ನಿಜಲಿಂಗ ಸ್ವಾಮೀಜಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವಾಗ ನಮ್ಮ ಜೊತೆಗೆ ನಿಜಲಿಂಗ ಸ್ವಾಮೀಜಿ ಅವರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸ್ವಾಮೀಜಿ ಅವರೇ, ಈಗ ನಿಮ್ಮ ಮೇಲೆ ಗಂಭೀರವಾದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ನೀವು ಸಲಿಂಗಕಾಮಿ ಇದ್ದೀರಿ, ಆಮೇಲೆ ನೀವು ಮುಸ್ಲಿಂ ಇದ್ದೀರಿ ಅಂತ ಹೇಳಿ ಹೇಳಿಕೊಳ್ಳದಂಗ ಪೀಠಾಧಿಪತಿಗಳಾಗಿದ್ರಿ ಅಂತ ಹೇಳಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮೆಲ್ಲರಲ್ಲಿ ತಿಳಿಯಪಡಿಸುವುದೇನೆಂದರೆ, ನಾನು ಒಬ್ಬ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನಾನು ಹಲವಾರು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ, ಒಂದು ಲಿಂಗಾಯತ ಧರ್ಮದ ಬಗ್ಗೆ ಅತೀವ ಆಸಕ್ತಿಯಿಂದ ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ತಿಳ್ಕೊಳ್ಬೇಕು, ಅದರಲ್ಲೇ ನಾನು ಅನುಷ್ಠಾನವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂತಂದ್ರೆ ಅದನ್ನು ಅಧ್ಯಯನ ಮಾಡಿದೆ. ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಮೇಲೆ ನಾನು ಆ ಧರ್ಮಕ್ಕೆ ನಾನು ಮಾರು ಹೋಗಿ ನನಗೆ ತಗೊಳ್ಬೇಕಪ್ಪ ಅನ್ನೋ ರೀತಿಯಲ್ಲಿ ನನಗೆ ಅದು ಆಸಕ್ತಿ ಆಯ್ತು. ಅದಾದ್ಮೇಲೆ ನಾನು ಇಷ್ಟಲಿಂಗ ದೀಕ್ಷೆ 2019ರಲ್ಲಿ ನಾನು ಇಷ್ಟಲಿಂಗ ದೀಕ್ಷೆಯನ್ನು ತಗೊಂಡೆ. ಕ್ಲಾಸ್ ನಲ್ಲಿ ಇದ್ದಾಗ ನೀವು ಪೀಠಾಧಿಪತಿಗಳು ಅಂದ್ರೆ ಲಿಂಗಾಯತ ಧರ್ಮ ಸ್ವೀಕಾರ ಮಾಡಿದ್ರಿ. ನಾನು ಇನ್ನು 9ನೇ ಕ್ಲಾಸ್ ಅಲ್ಲಿ ಇದ್ದೆ. ಅವಾಗ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ನಾನು ಸಹಜವಾಗಿ ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೆ. ನಾನು ಹಾಗೆ SLC ಮುಗಿತು 2020-21ರ ಒಂದು ಸಾಲಿನ SLC ಅನ್ನು ಮುಗಿದ ಮೇಲೆ ನನಗೆ ಒಂದು ವಿರಕ್ತಿಯನ್ನು ಮೂಡಿಕೊಳ್ತು. ನನಗೆ ಈ ಜೀವನದ ಬಗ್ಗೆ ಬೇಸರ ಆಗಿ ನಾನು ವಿರಕ್ತನಾಗಿ ಮುಂದುವರಿಬೇಕು, ಮತ್ತೆ ಈ ಧರ್ಮ ಪ್ರಚಾರವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅಧಿಕೃತವಾಗಿ 2021ರಲ್ಲಿ ನಾನು SLC ಅನ್ನು ಮುಗಿಸಿದಾದ ಮೇಲೆ ನಾನು ನಮ್ಮ ಬಸವ ಕಲ್ಯಾಣದ ಮಹಾಮನೆಯ ಮಠಕ್ಕೆ ಬಂದೆ. ನೀವು ಫಸ್ಟಿಗೆ ನಿಜಲಿಂಗ ಸ್ವಾಮಿ ಅಂತ ಹೇಳಿ ಅಲ್ಲಿ ಬರ್ತೀರಿ, ನೀವು ಮುಸ್ಲಿಂ ಅಲ್ಲ, ಅದನ್ನ ಯಾಕೆ ಮುಚ್ಚಿಟ್ರಿ ನೀವು ಅಂತ? ಇದು ನಾನು ದೀಕ್ಷೆ ತಗೊಂಡಾಗ ನಾಡಿನಾದ್ಯಂತ ಇದು ಪ್ರಚಾರ ಆಗಿತ್ತು. ನಾವು ಮೀಡಿಯಾದಲ್ಲೂ ಕೊಟ್ಟಿದೀವಿ, ನ್ಯೂಸ್ ಪೇಪರ್ಗಳಲ್ಲೂ ಹಾಕಿದೀವಿ. ಎಲ್ಲಾ ಕಡೆಯಿಂದ ಇದನ್ನ ಬದಲಾವಣೆ ಆಗಿದೆ ಅಲ್ಲ, ಹೆಸರು ಬದಲಾವಣೆ ಅಲ್ಲ, ಧರ್ಮ ಚೇಂಜ್ ಆಗಿದೆ ಅಂತಾನೆ, ಧರ್ಮ ಮತಾಂತರಗೊಂಡಿದ್ದಾರೆ ಅಂತಾನೆ ಅದು ನ್ಯೂಸ್ ಬಂದಿದೆ. ಬಹುಶಃ ನೋಡಬಹುದೇ. ಅಲ್ಲಿ ಜಾತೀಯತೆ ಇರೋ ಕಾರಣ ನನಗೆ ಒಂದು ಸೂಚನೆ ಬಂದಿತ್ತು ಒಬ್ಬ ಹಿರಿಯರಿಂದ. ಏನ್ ಸೂಚನೆ ಬಂದಿತ್ತು ನೋಡ್ರಪ್ಪ, ನೀವು ಅಲ್ಲಿ ಹೋಗ್ತಾ ಇದ್ದೀರಿ, ಮತ್ತೆ ಹೋಗಿದ್ರೆ ಅಲ್ಲಿ ಜಾತೀಯತೆ ತುಂಬಾ ಇದೆ. ನಿಮ್ಮ ಧರ್ಮವನ್ನು ಹೇಳ್ಕೊಂಡ್ರೆ ನಿಮಗೆ ಅಲ್ಲಿ ಪ್ರಚಾರ ಮಾಡಕ್ಕೆ ಅವಕಾಶವನ್ನ ಕೊಡಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಪೂರ್ವಾಶ್ರಮವನ್ನ ಏನೂ ಹೇಳಬೇಡಿ, ಬರೀ ನಿಮ್ಮ ಕೆಲಸವೇನಿದೆ ಅಷ್ಟು ಮಾಡಿ ಅಂತ ನನಗೆ ಸಲಹೆ ಕೊಟ್ಟಿದ್ದ ಕಾರಣ ನಾನು ಅಲ್ಲಿ ಹೋಗಿ ಮನಸ್ಥಿತಿಗಳನ್ನ ನೋಡಿದೆ. ಜನರು ಯಾಕಂದ್ರೆ ಅವರು ಆ ಜಾತಿಯವರು ಬರಬಾರ್ದು, ಈ ಜಾತಿಯವರು ಬರಬಾರ್ದು ಅಂತ ಮಠಕ್ಕೆ ಕಟ್ಟುನಿಟ್ಟಾಗಿರ್ತಕ್ಕಂಥ ಕ್ರಮಗಳನ್ನ ಅವ್ರು ಮಾಡ್ಕೊಂಡಿದ್ರು. ಅವರಿಗೆ ಧಾರ್ಮಿಕ ನಾಲೆಜ್ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಸಂಸ್ಕಾರಗಳಿಲ್ಲ, ಸಮಾನತೆ ಅನ್ನೋದೇನು ಗೊತ್ತಿಲ್ಲ. ಅವ್ರು ಒಂಥರ ತನ್ನ ಪಾಡಿಗಷ್ಟೇ ಬದುಕಿರ್ತಕ್ಕಂಥ ಜನಗಳು. ಜ್ಞಾನದ ಬಗ್ಗೆನೂ ಅವರಿಗೆ ಜಾಸ್ತಿ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಮೊದಲು ನಮ್ಮ ವಿಚಾರ ಏನಾಯ್ತು, ಈಗ ಹೇಳ್ಬಿಟ್ರೆ ಅಂತಂದ್ರೆ ನಮಗೆ ಇಲ್ಲಿ ಕೆಲಸ ಮಾಡಕ್ ಅವಕಾಶ ಕೊಡಲ್ಲ. ಇವತ್ತೇ ಹಾಗೆ ನನ್ನ ಓಡಿಸ್ಬಿಟ್ರಲ್ಲಿಂದ ಅದೇ ರೀತಿ ಅವತ್ತು ಕೂಡ ನಮ್ಮನ್ನ ಮಠದ ಒಳಗಡೆ ಹೋಗಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಅದಾದ್ಮೇಲೆ ಸನ್ಯಾಸತ್ವ ಸ್ವೀಕಾರ ಮಾಡಿದ್ಮೇಲೆ ನೀವು ಯಾವುದೇ ದುಶ್ಚಟಗಳನ್ನು ಮಾಡಿಲ್ಲ. ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಅನೈತಿಕತೆ ಚಟುವಟಿಕೆಗಳನ್ನು ನಾನು ಮಾಡಿಲ್ಲ. ಊರನ್ನಾರು ಹೇಳ್ತಾರೆ, ಆರೋಪ ಮಾಡ್ತಾರೆ, ಮಠದಲ್ಲಿ ಈ ರೀತಿ ಮಾಡ್ತಾ ಇದ್ರು, ಹಂಗ ಹಿಂಗ. ಸಾಕ್ಷಿ ಏನು ಇಲ್ಲ ಅವ್ರ ಹತ್ರ ಸಾಕ್ಷಿ ಏನು ಇಲ್ಲ. ಅವ್ರು ಅದನ್ನೇ ನನಗೆ, ಯಾಕಂದ್ರೆ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಟ್ರವರ್ಸಿ ಆಗಿದೆ ಅಲ್ಲ, ಅದನ್ನ ಮತ್ತಿಷ್ಟು ಬೆಳೆಸೋದು ಅವ್ರ ಕೆಲಸನೂ ಆಗಿದೆ. ಅದಕ್ಕೋಸ್ಕರ ಇದಕ್ಕೆ ಏನು ಸಂಬಂಧ ಇಲ್ಲ. ಅದು ಪೂರ್ವಾಶ್ರಮದ ಕೆಲಸ. ಪೂರ್ವಾಶ್ರಮವನ್ನು ಬಿಟ್ಟು ಬಂದಿರ್ತಕ್ಕಂಥವ್ನು ಯಾರೇ ಇರಲಿ ಅವರು ಶುದ್ಧರಾಗ್ತಾರೆ. ಯಾಕಂದ್ರೆ ಪರಿವರ್ತನೆ ಆಗಕ್ಕೆ ಎಲ್ಲಾ ಧರ್ಮಗಳು ಅವಕಾಶ ಕೊಡ್ತಾರೆ. ಕಾವ್ಯ ಬಟ್ಟೆ ಹಾಕೋತೀರಿ, ಸ್ವಾಮೀಜಿಯಾಗೆ ಇರ್ತಾರೆ, ನಿಜಲಿಂಗ ಸ್ವಾಮಿಯಾಗೆ ಇರ್ತಾರೆ. ನಿಜಲಿಂಗ ಸ್ವಾಮಿಯಾಗೆ ಮುಂದುವರಿತೀನಿ. ಅದು ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನನ್ನ ಮಠದ ಒಂದು ದೊಡ್ಡ ಹಿರಿಯ ಸ್ವಾಮೀಜಿಗಳದಾರ, ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಸ್ವಾಮೀಜಿಗಳದಾರ. ಅಂತವ್ರಿಗೆಲ್ಲ ಆಶ್ರಯವನ್ನು ಕೇಳಿಕೊಂಡು ಅವ್ರ ಹತ್ರ ಹೋಗಿ ನನ್ನ ಮನಸ್ಸಿನ ಅಸಮಾಧಾನಗಳನ್ನು ತೋಡ್ಕೊಂಡು ನನ್ನ ತಪ್ಪನ್ನು ತಿದ್ದುಕೊಂಡು ನಾನು ಮುಂದೆ ಹೇಗ್ ಮಾಡಬೇಕು ಅಂತ ಅವರಿಂದ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಅವ್ರು ಯಾವ ರೀತಿ ನನಗೆ ಮಾರ್ಗದರ್ಶನ ಮಾಡ್ತಾರೋ ಆ ರೀತಿ ನಾನು ಮುಂದುವರಿಯಕ್ಕೆ ಸಿದ್ಧನಿದ್ದೀನಿ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ಗದಗ್.
2021ರಲ್ಲಿ ಸನ್ಯಾಸತ್ವ ಸ್ವೀಕರಿಸಿದ ಮಹಮ್ಮದ್ ನಿಸಾರ್ ಲಿಂಗಾಯತ ಧರ್ಮಕ್ಕೆ ಮಾರು ಹೋಗಿ ಸ್ವೀಕರಿಸಿದ್ದೇನೆ ಅಂತ 2019ರಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡಿದ್ದೆ. ಬಸವಪ್ರಭು ಸ್ವಾಮೀಜಿಯಿಂದ ದೀಕ್ಷೆಯನ್ನ ಪಡೆದುಕೊಂಡಿದ್ದೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಜಲಿಂಗ ಸ್ವಾಮೀಜಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2019ರಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನ ನಾನು ಪಡೆದುಕೊಂಡಿದ್ದೆ. ಬಸವಪ್ರಭು ಸ್ವಾಮೀಜಿಯಿಂದ ದೀಕ್ಷೆಯನ್ನ ಪಡೆದುಕೊಂಡಿದ್ದೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಜಲಿಂಗ ಸ್ವಾಮೀಜಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಮ್ಮದ್ ನಿಸಾರ್ ಅಲಿಯಾಸ್ ನಿಜಲಿಂಗಪ್ಪ ಸ್ವಾಮೀಜಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. 2021ರಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿದ ಬಳಿಕ ಲಿಂಗಾಯತ ಧರ್ಮಕ್ಕೆ ಮಾರು ಹೋಗಿ ಅಲ್ಲಿ ನಾನು ಸ್ವೀಕಾರ ಮಾಡಿದ್ದೆ. 2019ರಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನು ನಾನು ಪಡೆದುಕೊಂಡಿದ್ದೆ. ಬಸವಪ್ರಭು ಸ್ವಾಮೀಜಿಯಿಂದ ದೀಕ್ಷೆಯನ್ನ ಪಡೆದುಕೊಂಡಿದ್ದೆ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ನಿಜಲಿಂಗ ಸ್ವಾಮೀಜಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವಾಗ ನಮ್ಮ ಜೊತೆಗೆ ನಿಜಲಿಂಗ ಸ್ವಾಮೀಜಿ ಅವರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸ್ವಾಮೀಜಿ ಅವರೇ, ಈಗ ನಿಮ್ಮ ಮೇಲೆ ಗಂಭೀರವಾದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ನೀವು ಸಲಿಂಗಕಾಮಿ ಇದ್ದೀರಿ, ಆಮೇಲೆ ನೀವು ಮುಸ್ಲಿಂ ಇದ್ದೀರಿ ಅಂತ ಹೇಳಿ ಹೇಳಿಕೊಳ್ಳದಂಗ ಪೀಠಾಧಿಪತಿಗಳಾಗಿದ್ರಿ ಅಂತ ಹೇಳಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮೆಲ್ಲರಲ್ಲಿ ತಿಳಿಯಪಡಿಸುವುದೇನೆಂದರೆ, ನಾನು ಒಬ್ಬ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನಾನು ಹಲವಾರು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಒಂದು ಲಿಂಗಾಯತ ಧರ್ಮದ ಬಗ್ಗೆ ಅತೀವ ಆಸಕ್ತಿಯಿಂದ ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ತಿಳ್ಕೊಳ್ಬೇಕು, ಅದರಲ್ಲಿ ನಾನು ಅನುಷ್ಠಾನವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂತಂದ್ರೆ ಅದನ್ನು ಅಧ್ಯಯನ ಮಾಡಿದೆ. ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಮೇಲೆ ನಾನು ಆ ಧರ್ಮಕ್ಕೆ ನಾನು ಮಾರು ಹೋಗಿ ನನಗೆ ತಗೊಳ್ಬೇಕಪ್ಪ ಅನ್ನೋ ರೀತಿಯಲ್ಲಿ ನನಗೆ ಅದು ಆಸಕ್ತಿ ಆಯ್ತು. ಅದಾದ್ಮೇಲೆ ನಾನು ಇಷ್ಟಲಿಂಗ ದೀಕ್ಷೆ 2019ರಲ್ಲಿ ನಾನು ಇಷ್ಟಲಿಂಗ ದೀಕ್ಷೆಯನ್ನು ತಗೊಂಡೆ. ಕ್ಲಾಸ್ ನಲ್ಲಿ ಇದ್ದಾಗ ನೀವು ಪೀಠಾಧಿಪತಿಗಳು ಅಂದ್ರೆ ಲಿಂಗಾಯತ ಧರ್ಮ ಸ್ವೀಕಾರ ಮಾಡಿದ್ರಿ. ನಾನು ಇನ್ನು 9ನೇ ಕ್ಲಾಸ್ ಅಲ್ಲಿ ಇದ್ದೆ. ಆವಾಗ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ನಾನು ಸಹಜವಾಗಿ ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೆ. ನಾನು ಹಾಗೆ SLC ಮುಗಿತು 2020-21ರ ಒಂದು ಸಾಲಿನ SLC ಅನ್ನು ಮುಗಿದ ಮೇಲೆ ನನಗೆ ಒಂದು ವಿರಕ್ತಿಯನ್ನು ಮೂಡಿಕೊಳ್ತು. ನನಗೆ ಈ ಜೀವನದ ಬಗ್ಗೆ ಬೇಸರ ಆಗಿ ನಾನು ವಿರಕ್ತನಾಗಿ ಮುಂದುವರಿಬೇಕು ಮತ್ತೆ ಈ ಧರ್ಮ ಪ್ರಚಾರವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅಧಿಕೃತವಾಗಿ 2021ರಲ್ಲಿ ನಾನು SLC ಅನ್ನು ಮುಗಿಸಿದಾದ ಮೇಲೆ ನಾನು ನಮ್ಮ ಬಸವ ಕಲ್ಯಾಣದ ಮಹಾಮನೆಯ ಮಠಕ್ಕೆ ಬಂದೆ. ನೀವು ಫಸ್ಟಿಗೆ ನಿಜಲಿಂಗ ಸ್ವಾಮಿ ಅಂತ ಹೇಳಿ ಅಲ್ಲಿ ಬರ್ತೀರಿ, ನೀವು ಮುಸ್ಲಿಂ ಅಲ್ಲ, ಅದನ್ನ ಯಾಕೆ ಮುಚ್ಚಿಟ್ರಿ ನೀವು ಅಂತ? ಇದು ನಾನು ದೀಕ್ಷೆ ತಗೊಂಡಾಗ ನಾಡಿನಾದ್ಯಂತ ಇದು ಪ್ರಚಾರ ಆಗಿತ್ತು. ನಾವು ಮೀಡಿಯಾದಲ್ಲೂ ಕೊಟ್ಟಿದೀವಿ, ನ್ಯೂಸ್ ಪೇಪರ್ಗಳಲ್ಲೂ ಹಾಕಿದೀವಿ, ಎಲ್ಲಾ ಕಡೆಯಿಂದ ಇದನ್ನ ಬದಲಾವಣೆ ಆಗಿದೆ ಅಲ್ಲ, ಹೆಸರು ಬದಲಾವಣೆ, ಧರ್ಮ ಚೇಂಜ್ ಆಗಿದೆ ಅಂತಾನೆ, ಧರ್ಮ ಮತಾಂತರಗೊಂಡಿದ್ದಾರೆ ಅಂತಾನೆ ಅದು ನ್ಯೂಸ್ ಬಂದಿದೆ. ಬಹುಶಃ ನೋಡಬಹುದೇ. ಅಲ್ಲಿ ಜಾತೀಯತೆ ಇರೋ ಕಾರಣ ನನಗೆ ಒಂದು ಸೂಚನೆ ಬಂದಿತ್ತು ಒಬ್ಬ ಹಿರಿಯರಿಂದ. ಏನ್ ಸೂಚನೆ ಬಂದಿತ್ತು ನೋಡ್ರಪ್ಪ, ನೀವು ಅಲ್ಲಿ ಹೋಗ್ತಾ ಇದ್ದೀರಿ, ಮತ್ತೆ ಹೋಗಿದ್ರೆ ಅಲ್ಲಿ ಜಾತೀಯತೆ ತುಂಬಾ ಇದೆ, ನಿಮ್ಮ ಧರ್ಮವನ್ನು ಹೇಳ್ಕೊಂಡ್ರೆ ನಿಮಗೆ ಅಲ್ಲಿ ಪ್ರಚಾರ ಮಾಡಕ್ಕೆ ಅವಕಾಶವನ್ನ ಕೊಡಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಪೂರ್ವಾಶ್ರಮವನ್ನ ಏನೂ ಹೇಳಬೇಡಿ, ಬರೀ ನಿಮ್ಮ ಕೆಲಸವೇನಿದೆ ಅಷ್ಟು ಮಾಡಿ ಅಂತ ನನಗೆ ಸಲಹೆ ಕೊಟ್ಟಿದ್ದ ಕಾರಣ ನಾನು ಅಲ್ಲಿ ಹೋಗಿ ಮನಸ್ಥಿತಿಗಳನ್ನ ನೋಡಿದೆ. ಜನರು ಯಾಕಂದ್ರೆ ಅವರು ಆ ಜಾತಿಯವರು ಬರಬಾರ್ದು, ಈ ಜಾತಿಯವರು ಬರಬಾರ್ದು ಅಂತ ಮಠಕ್ಕೆ ಕಟ್ಟುನಿಟ್ಟಾಗಿರ್ತಕ್ಕಂಥ ಕ್ರಮಗಳನ್ನ ಅವ್ರು ಮಾಡ್ಕೊಂಡಿದ್ರು. ಅವರಿಗೆ ಧಾರ್ಮಿಕ ನಾಲೆಜ್ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಸಂಸ್ಕಾರಗಳಿಲ್ಲ, ಸಮಾನತೆ ಅನ್ನೋದೇನು ಗೊತ್ತಿಲ್ಲ. ಅವ್ರು ಒಂಥರ ತನ್ನ ಪಾಡಿಗಷ್ಟೇ ಬದುಕಿರ್ತಕ್ಕಂಥ ಜನಗಳು. ಜ್ಞಾನದ ಬಗ್ಗೆನೂ ಅವರಿಗೆ ಜಾಸ್ತಿ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಮೊದಲು ನಮ್ಮ ವಿಚಾರ ಏನಾಯ್ತು, ಈಗ ಹೇಳ್ಬಿಟ್ರೆ ಅಂತಂದ್ರೆ ನಮಗೆ ಇಲ್ಲಿ ಕೆಲಸ ಮಾಡಕ್ ಅವಕಾಶ ಕೊಡಲ್ಲ. ಇವತ್ತೇ ಹಾಗೆ ನನ್ನ ಓಡಿಸ್ಬಿಟ್ರಲ್ಲಿಂದ ಅದೇ ರೀತಿ ಅವತ್ತು ಕೂಡ ನಮ್ಮನ್ನ ಮಠದ ಒಳಗಡೆ ಹೋಗಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಆಮೇಲೆ ಸನ್ಯಾಸತ್ವ ಸ್ವೀಕಾರ ಮಾಡಿದ್ಮೇಲೆ ನೀವು ಯಾವುದೇ ದುಶ್ಚಟಗಳನ್ನು ಮಾಡಿಲ್ಲ. ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಅನೈತಿಕತೆ ಚಟುವಟಿಕೆಗಳನ್ನು ನಾನು ಮಾಡಿಲ್ಲ. ಹೇಳ್ತಾರೆ, ಆರೋಪ ಮಾಡ್ತಾರೆ, ಮಠದಲ್ಲಿ ಈ ರೀತಿ ಮಾಡ್ತಾ ಇದ್ರು, ಹಂಗ ಹಿಂಗ. ಸಾಕ್ಷಿ ಏನು ಇಲ್ಲ ಅವ್ರ ಹತ್ರ ಸಾಕ್ಷಿ ಏನು ಇಲ್ಲ. ಅವ್ರು ಅದನ್ನೇ ನನಗೆ, ಯಾಕಂದ್ರೆ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಟ್ರವರ್ಸಿ ಆಗಿದೆ ಅಲ್ಲ, ಅದನ್ನ ಮತ್ತಿಷ್ಟು ಬೆಳೆಸೋದು ಅವ್ರ ಕೆಲಸನೂ ಆಗಿದೆ. ಅದಕ್ಕೋಸ್ಕರ ಇದಕ್ಕೆ ಏನು ಸಂಬಂಧ ಇಲ್ಲ. ಅದು ಪೂರ್ವಾಶ್ರಮದ ಕೆಲಸ. ಪೂರ್ವಾಶ್ರಮವನ್ನು ಬಿಟ್ಟು ಬಂದಿರ್ತಕ್ಕಂಥವ್ನು ಯಾರೇ ಇರಲಿ ಅವರು ಶುದ್ಧರಾಗ್ತಾರೆ. ಯಾಕಂದ್ರೆ ಪರಿವರ್ತನೆ ಆಗಕ್ಕೆ ಎಲ್ಲಾ ಧರ್ಮಗಳು ಅವಕಾಶ ಕೊಡ್ತಾರೆ. ಕಾವಿ ಬಟ್ಟೆ ಹಾಕೋತೀರಿ, ಸ್ವಾಮೀಜಿಯಾಗೆ ಇರ್ತಾರೆ, ನಿಜಲಿಂಗ ಸ್ವಾಮಿಯಾಗೆ ಇರ್ತಾರೆ. ನಿಜಲಿಂಗ ಸ್ವಾಮಿಯಾಗಿ ಮುಂದುವರಿತೀನಿ. ಅದು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನನ್ನ ಮಠದ ಒಂದು ದೊಡ್ಡ ಹಿರಿಯ ಸ್ವಾಮೀಜಿಗಳದಾರ, ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಸ್ವಾಮೀಜಿಗಳದಾರ, ಅಂತವ್ರಿಗೆಲ್ಲ ಆಶ್ರಯವನ್ನು ಕೇಳಿಕೊಂಡು ಅವ್ರ ಹತ್ರ ಹೋಗಿ ನನ್ನ ಮನಸ್ಸಿನ ಅಸಮಾಧಾನಗಳನ್ನು ತೋಡಿಕೊಂಡು ನನ್ನ ತಪ್ಪನ್ನು ತಿದ್ದುಕೊಂಡು ನಾನು ಮುಂದೆ ಹೇಗ್ ಮಾಡಬೇಕು ಅಂತ ಅವರಿಂದ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಅವ್ರು ಯಾವ ರೀತಿ ನನಗೆ ಮಾರ್ಗದರ್ಶನ ಮಾಡ್ತಾರೋ ಆ ರೀತಿ ನಾನು ಮುಂದುವರಿಯಕ್ಕೆ ಸಿದ್ಧನಿದ್ದೀನಿ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ಗದಗ್.